ನಿಮ್ಮ ಹತ್ರ ಅಧಿಕಾರ ಇದೆ, ದುಡ್ಡಿದೆ, ನಮ್ಮ ಹತ್ರ ಏನೂ ಇಲ್ಲ, ಹೇಗೆ ಬೇಕಾದ್ರೆ ನಮ್ಮನ್ನು ಬಗ್ಗಿಸ್ಬೋದು ಅಂತೇಳಿ. ನೋ, ಜನ ಎದ್ಬಿಟ್ರೆ ನಾವೆಲ್ಲ ಸಾಯಕ್ಕೆ ತಯಾರಾಗಿರೋರು. ಸಿದ್ದರಾಮಯ್ಯ ಯಾವತ್ತು ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿ ಹೋದವ್ರು ನಾನು. ಕೇಳ್ರಿ ಸಿದ್ದರಾಮಯ್ಯನಿಗೆ, ಯಾರು ಸಿದ್ದರಾಮಯ್ಯನ ಗೆಲ್ಲಿಸಿದವ್ರು? ಇದೇ ಮುಸಲ್ಮಾನರಲ್ವಾ? ಬಾದಾಮಿಯಲ್ಲಿ 1100 ಓಟ್ನಿಂದ ಗೆದ್ರು ಇವರು. ಮೈಸೂರಿನಲ್ಲಿ 322 ಓಟ್ನಿಂದ ಗೆದ್ರು ಇವರು. ಅಟ್ಲೀಸ್ಟ್ ನಿಮ್ಗೆ ಆ ಕ್ರಿಯೆ ಆದ್ರೂ ಬೇಕು. ಇವತ್ತು ನಾವೇನು ಸಿದ್ದರಾಮಯ್ಯನಿಗೆ ಬೈದ್ವಾ, ಟೀಕೆ ಮಾಡಿದ್ವಾ? ಅಪ್ಪ ಒಂದು ಟಿಕೆಟ್ ಕೊಡು ಅಂತ. ಇಲ್ಲ, ಟಿಕೆಟ್ ಕೊಟ್ಟಿಲ್ಲ, ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ, ಬಿಟ್ಬಿಡು. BJP ಬಂದ್ಬಿಡತ್ತೆ, ಇವ್ರು ಬಂದ್ರೆ ನೀವೇನ್ರಲ್ಲ ಮಾಡಿದ್ರಿ? BJPಗಿಂತಲೂ ದುಷ್ಟ ಕೆಲಸ ನೀವು ಮಾಡ್ತಾ ಇದ್ದೀರಿ. ಇವತ್ತು ಹಾಗಾಗಿ ಮುಸ್ಲಿಮ್ಸ್ ಹೇಳ್ತಾರೆ, ನಾವು BJPಗೆ ಕೊಡಕ್ಕೆ ತಯಾರಾಗಿದ್ದೀವಿ, ಇವ್ರಿಗೆ ಕೊಡಕ್ಕೆ ತಯಾರಿಲ್ಲ. ಇಷ್ಟು ನೀವು ಮನಸ್ಸು ನೋಯಿಸಿರ್ಬೇಕಾದ್ರೆ 11 ವರ್ಷದಿಂದ ಮೋದಿ ಇದ್ದಾರೆ, 5 ವರ್ಷ ಯಡಿಯೂರಪ್ಪನೂ ಇದ್ರು. ಇವತ್ತು ನಾನು ಹೇಳ್ಬೇಕಾಗತ್ತೆ, ಯಡಿಯೂರಪ್ಪ ಇಸ್ ಮೋಸ್ಟ್ ಸೆಕ್ಯುಲರ್ ಲೀಡರ್ ದನ್ ಎನಿಬಡಿ ಅಂತೇಳಿ, ಬಿಕಾಸ್ ಆಫ್ ಹಿಸ್ ಗೌರ್ಮೆಂಟ್. ಯಡಿಯೂರಪ್ಪ ನನ್ನ ಪಾರ್ಟಿ ಅಲ್ಲ, ನಮ್ಮ ಜಿಲ್ಲೆಯವರು. ಇವತ್ತು ಇವ್ರು ನಾಚಿಕೆ ಆಗತ್ತೆ ನಮ್ಗೆ ಇವ್ರ ಬಗ್ಗೆ ಮಾತಾಡೋದಕ್ಕೆ. ಇಷ್ಟು ಜನ ಟಿಕೆಟ್ ಕೇಳಕ್ಕೆ ಹೋದ್ರಿ, ಅವ್ರನ್ನ ಅವಮಾನ ಮಾಡಿ ಹೊರಗೆ ಹಾಕಿದ್ರಿ ಮನೆಯಿಂದ. ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬಂದಿರಿ ನೀವು ಅಂತ. ಟಿಕೆಟ್ ಕೇಳಕ್ಕೆ ಹೋದ್ರೆ ಬ್ಲ್ಯಾಕ್ ಮೇಲ? ಎಲ್ಲ ಕುಂದ್ರಿಸ್ಕೊಂಡು, ಇಲ್ಲಪ್ಪ ಮಲ್ಲಿಕಾರ್ಜುನ ನಿಮ್ಮಪ್ಪ ಇದ್ದಾಗ ಹೇಳಿದ್ರು 2 ವರ್ಷ ಇದೆ, ನೀವು ಈ ಥರ ಮಾಡಬೇಡಿ, ಅವ್ರಿಗೆ ಕೊಡಿ ಅಂತ ಹೇಳ್ಬೋದ? ಇಲ್ಲ, ಮುಸ್ಲಿಮ್ಸಿಗೆ ಕುಂದ್ರಿಸ್ಕೊಂಡು, ಇಲ್ಲಪ್ಪ ಇನ್ನೊಂದು 2 ವರ್ಷ ಇವರಿಗೆ ಕೊಟ್ಬಿಡ್ರಿ, ಮುಂದಿನ ಸಲ ನಿಮಗೆ ಕೊಡ್ತೀವಿ, ರಾಜಿ ಮಾಡ್ಕೊಡಿ. ಏನಾದ್ರೂ ತೀರ್ಮಾನ ಮಾಡ್ಬೇಕಲ್ಲ. ಹೊಡೆಯೋದು, ನಡೆಯೋದು, ಏನು? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.